ವೀಕ್ಷಕರೇ, ನಟ ಶಿವಣ್ಣನಿಗೆ ಕಳೆದ ವಾರವಷ್ಟೇ ಬ್ಲಾಡರ್ ಕ್ಯಾನ್ಸರ್ನ ಸರ್ಜರಿ ನಡೆದಿದ್ದು, ಇದೀಗ ವೈದ್ಯರು ಆತುರದಿಂದಲೇ ಈ ಒಂದು ಸರ್ಜರಿಯನ್ನ ಮಾಡಿದ್ದಾರಾ ಅನ್ನುವ ಸಾಕಷ್ಟು ಸುದ್ದಿಗಳು ಕೇಳಿಬರ್ತಿದೆ. ಯಾಕಂದ್ರೆ ಕೆಲ ವೈದ್ಯರ ಪ್ರಕಾರ ಶಿವಣ್ಣನಿಗೆ ಬ್ಲಾಡರ್ ಕ್ಯಾನ್ಸರ್ನ ಸರ್ಜರಿಯ ಅಗತ್ಯವಿರಲಿಲ್ಲ. ಮತ್ತೆ ಕೆಲ ವೈದ್ಯರು ಶಿವಣ್ಣನಿಗೆ ಈ ಒಂದು ಸರ್ಜರಿಯ ಬದಲು ಬೇರೆ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಡಾಕ್ಟರ್ಗಳ ಈ ಒಂದು ಮಿಶ್ರ ಅಭಿಪ್ರಾಯದಿಂದ ಶಿವಣ್ಣನ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದು, ನಿಜವಾಗ್ಲೂ ಶಿವಣ್ಣನಿಗೆ ಬ್ಲಾಡರ್ ಅನ್ನ ಆಪರೇಷನ್ ಮಾಡಿ ತೆಗೆದಿರುವುದರಿಂದ ನಿಜವಾಗ್ಲೂ ಉಪಯೋಗ ಇದೆಯಾ ಅಂತ ಫ್ಯಾನ್ಸ್ ಗಳು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನಟ ಶಿವಣ್ಣನಿಗೆ ಚಿಕಿತ್ಸೆಯನ್ನ ಕೊಡ್ತಿರೋ ಡಾಕ್ಟರೇ ಲೈವ್ ಬಂದು ಎಲ್ಲಾ ಉತ್ತರವನ್ನ ಕೊಟ್ಟಿದ್ದು, ಶಿವಣ್ಣನಿಗೆ ಈ ಒಂದು ಸರ್ಜರಿಯನ್ನ ಯಾವ ಕಾರಣಕ್ಕಾಗಿ ಮಾಡಬೇಕಾಗಿ ಬಂದಿತ್ತು ಅಂತ ಈ ಒಂದು ವೈದ್ಯರೇ ತಿಳಿಸಿದ್ದಾರೆ. ಆದ್ರೆ ಕೆಲ ವೈದ್ಯರ ಮಿಶ್ರ ಅಭಿಪ್ರಾಯದಿಂದ ಶಿವಣ್ಣನ ಫ್ಯಾನ್ಸ್ ಗಳಿಗೆ ಕನ್ಫ್ಯೂಷನ್ ಅನ್ನು ಉಂಟು ಮಾಡಿದ್ದು, ನಟ ಶಿವಣ್ಣನ ಆರೋಗ್ಯ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಶಿವಣ್ಣನ ಫ್ಯಾನ್ಸ್ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ. ವೀಕ್ಷಕರೇ, ನಾವು ಕೂಡ ನಟ ಶಿವಣ್ಣ ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ಮುಂಚಿನಂತೆ 10 ಸಿನಿಮಾಗಳನ್ನ ಮಾಡ್ಲಿ ಅಂತ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.